ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 28. ಅಮೃತಾಳ ಆಸೆಯನ್ನು ಪೂರೈಸಲು ಆಗುವುದೇ ಇಲ್ಲ ಎಂದು ಶ್ಯಾಮಲಾ ಕಡ್ಡಿ ತುಂಡು ಮಾಡಿದಂತೆ ಹೇಳುತ್ತಿರುವಾಗಲೇ ದೀಪಕ್ನ ಆಗಮನವಾಗಿತ್ತು. ಬಾರಪ್ಪ ಮಗರಾಯ ಬಾ, ನಿನಗೆ ಮನೆ ಮುಖ ಈಗ ಕಾಣಿಸ್ತಾ? ಎಷ್ಟು ಸಲ ಹೇಳಿದರೂ ನಿನಗೆ ಬುದ್ಧಿನೇ ಬರೋದಿಲ್ಲ ಅಲ್ವಾ? ಇಷ್ಟೋ ತನಕ ಎಲ್ಲಿಗೋಗಿದ್ದೆ? ಏನು ಮಾಡ್ತಾ ಇದ್ದೆ? ಅದೇನೋ ಹೇಳ್ತಾರಲ್ಲ, ಮಾಡೋದೊಂದು ಹೇಳೋದೊಂದು ಅಂತ. ಹಾಗೆ ನೀನೇ ಸರಿ ಇಲ್ಲ. ಇನ್ನು ಅಮೃತಾಳ ಬಗ್ಗೆ ಮಾತನಾಡ್ತೀಯಾ? ಅವಳು ಯಾವಾಗಲೂ ಸ್ನೇಹಿತರ ಜೊತೆಯೇ ಇರ್ತಾ ಇದ್ಲು ಅಂತ ನಿನಗೆ ಗೊತ್ತಾಯ್ತು ಹೇಳು? ನಿಮ್ಮಿಬ್ಬರದ್ದು ಒಂದೇ ಕಾಲೇಜ್ ಆದರೂ ಓದುತ್ತಿರೋ ತರಗತಿಗಳು ಬೇರೆ ಬೇರೆ ತಾನೇ? ಅವಳು ಕಾಲೇಜ್ ಬಿಟ್ಟು ಹೊರಗೆ ಸುತ್ತಾಡ್ತಾ ಇದ್ಲು ಅಂದರೆ ನೀನು ಕೂಡ ಅದನ್ನೇ ಮಾಡಿರ್ತೀಯ. ಅದಕ್ಕೆ ತಾನೇ ಅವಳು ಎಲ್ಲಿಗೋಗಿದ್ಲು, ಎಲ್ಲಿಂದ ಬಂದ್ಲು, ಯಾರ ಜೊತೆಗಿದ್ಲು, ಇದೆಲ್ಲ ನಿನಗೆ ಗೊತ್ತಾಗೋದು. ಶ್ಯಾಮಲಾ ಮಗನನ್ನು ತರಾಟೆಗೆ ತೆಗೆದುಕೊಂಡರು. ಅಮ್ಮನ ಮಾತುಗಳನ್ನು ಕೇಳಿ ಬೆಪ್ಪನಂತೆ ನಿಂತ ದೀಪಕ್, ಹೋಗಮ್ಮ ನೀನು, ನಾನು ಎಂಥದೋ ಹೇಳಲಿಕ್ಕೆ ಅಂತ ಬಂದರೆ ನೀನು ನನ್ನ ಬುಡಕ್ಕೆ ಬರ್ತೀಯ. ಹೌದು, ನಾನು ಕಾಲೇಜಿಗೆ ಹೋದರೂ ಕೂಡ ಪಾಠ ಕೇಳುವುದಿಲ್ಲ. ನನಗೆ ಕಾಲೇಜಿಗೆ ಹೋಗಲಿಕ್ಕೆ ಇಷ್ಟ ಇಲ್ಲ ಅಂತ ಎಷ್ಟು ಸಲ ಹೇಳಿದರೂ ನೀವಿಬ್ಬರು ನನ್ನ ಮಾತನ್ನು ಕೇಳದೆ ಹಿಂಸೆ ಮಾಡಿ ಕಾಲೇಜಿಗೆ ಸೇರಿಸಿದ್ರಿ. ನಿಮಗೆ ಬೇಸರ ಆಗ್ತದಲ್ಲ ಅಂತ ಹೋಗ್ತಿದ್ದೇನೆ ಅಷ್ಟೇ. ಇಷ್ಟು ಒಳ್ಳೆಯ ಕೆಲಸ ಮಾಡಿದರೂ ಕೂಡ ನನ್ನನ್ನೇ ಬೈತೀರಲ್ಲ. ಅಮ್ಮನೆದುರು ನಿಂತು ತಾನು ಮಾಡಿದ್ದೇ ಸರಿ ಎಂದು ವಾದಿಸತೊಡಗಿದನು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅನ್ನೋ ಗಾದೆಯೇ ಇದೆ. ಚಿಕ್ಕದರಲ್ಲಿ ಹೇಳಿದ ಮಾತು ಕೇಳದೆ ಇದ್ದವನು ಈಗ ಕೇಳ್ತೀಯ ಅಂದ್ಕೊಳ್ಳೋದು ನಮ್ಮ ಭ್ರಮೆ. ಅಕ್ಕ ತಮ್ಮ ಇಬ್ಬರಿಗೂ ಶಿಸ್ತು ಸಂಯಮ ಯಾವುದೂ ಇಲ್ಲ. ಬಚ್ಚಲಿಗೆ ಹೋಗಿ ಕೈಕಾಲು ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ. ಇನ್ನೂ ಚಿಕ್ಕ ಮಕ್ಕಳು, ಎಲ್ಲ ಹೇಳ್ಕೊಡ್ಬೇಕು. ರೇಗುತ್ತಲೇ ಅಡುಗೆ ಮನೆಗೆ ತೆರಳುತ್ತಿದ್ದ ಶ್ಯಾಮಲಾರನ್ನು ತಡೆದ ದೀಪಕ್, ಅಮ್ಮ ತಡಿ, ನಿನ್ನ ಬಳಿ ಏನನ್ನು ಹೇಳಬೇಕು ಎಂದು ಕುಳಿತಲ್ಲಿಂದ ಎದ್ದು ನಿಂತನು. ಏನು ಅದು? ಶ್ಯಾಮಲಾ ಹೆಜ್ಜೆಯನ್ನು ತಟಸ್ಥಗೊಳಿಸಿದರು. ಅವನು ಕ್ಷಮಾಳ ಬಳಿ ನಡೆದು ಬಂದವನು, ಅಕ್ಕ ನನಗೆ 25,000 ಬೇಡ, 5,000 ಕೊಟ್ಟರೆ ಸಾಕು. ನೆಕ್ಸ್ಟ್ ವೀಕ್ ನಾವು ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೋಗ್ತಾ ಇದ್ದೇವೆ. ಪ್ಲೀಸ್ ಕಣೆ ಅಕ್ಕ. ಇಲ್ಲ ಅನ್ಬೇಡ, ನನಗೆ ಗೊತ್ತುಂಟು. ನಾನು ಅಂದೊಮ್ಮೆ ಅಪ್ಪಯ್ಯನ ಬಳಿ ಹಣ ಕೇಳಿದಾಗಲೂ ನೀನೇ ನನಗೆ ಹಣ ಕೊಟ್ಟದ್ದು. ಆಮೇಲೆ ನಿನ್ನ ಕೈಯಲ್ಲಿ ಹಣ ಇಲ್ಲ ಅಂತ ನಾನೇ ಕೇಳೋದನ್ನು ನಿಲ್ಲಿಸ್ಬಿಟ್ಟೆ. ಈಗ ನಿನ್ನ ಬಳಿ ಇರುವ ಹಣವನ್ನು ನನಗೆ ಕೊಟ್ಟೇ ಕೊಡ್ತೀಯ ಅಲ್ವಾ ಅಕ್ಕ ಎಂದು ಯಾವತ್ತೂ ಇಲ್ಲದವನು ಅಕ್ಕನ ಕೆನ್ನೆಗಳನ್ನು ಹಿಡಿದು ಮುದ್ದಿಸಿದನು. ಅವನ ನಾಟಕದ ಪ್ರೀತಿ ಕಂಡು ಮನಸ್ಸಿನಲ್ಲಿಯೇ ವಿಷಾದದ ನಗುನಕ್ಕ ಕ್ಷಮ, ದೀಪು 100-200 ಆದರೆ ಕೊಡಬಹುದಿತ್ತು. ಅದು ಕೂಡ ಈ ಪ್ರವಾಸವನ್ನು ನಿಮ್ಮ ಕಾಲೇಜಿನಿಂದ ಕರೆದುಕೊಂಡು ಹೋಗ್ತಾ ಇರೋದೇನಲ್ಲ. ಸುಮ್ಮನೆ ದುಂದು ವೆಚ್ಚ ಮಾಡೋದು ಸರಿಯಲ್ಲ. ಹಣ ಇದ್ರೆ ಮುಂದೆ ನಿಮಗೆ ಯಾವುದಕ್ಕಾದರೂ ಉಪಯೋಗಕ್ಕೆ ಬರ್ತದೆ. ಇನ್ನೂ ಇಲ್ಲ, ನಾನು ಹೋಗಲೇಬೇಕು ಅಂತಿದ್ರೆ 1,000 ಕೊಡ್ತೇನೆ ಎಂದು 1,000 ರೂಗಳನ್ನು ಲೆಕ್ಕ ಮಾಡಿದಳು. ಅಕ್ಕ, ನಾನು ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು ಎಂಜಾಯ್ ಮಾಡಲಿಕ್ಕೆ. ನನ್ನ ಫ್ರೆಂಡ್ಸ್ ಎಲ್ಲರೂ 10,000 ಮೇಲೆ ತರ್ತಾರೆ. ನಾನು 1,000 ತೆಗೆದುಕೊಂಡು ಹೋದರೆ ಅವರೆಲ್ಲರೂ ನನ್ನನ್ನು ನೋಡಿ ಆಡಿಕೊಳ್ಳುವುದಿಲ್ವಾ? ಅದು ಅಲ್ಲದೆ ಪಿಕ್ನಿಕ್ ಒಂದೇ ದಿನ ಆದರೂ ನಾವೆಲ್ಲರೂ ಶೇರ್ ಮಾಡಿ ಹೋಗ್ತಾ ಇರುವುದು. 1,000 ತೆಗೆದುಕೊಂಡು ಹೋದರೆ ಎಲ್ಲರೂ ನನ್ನನ್ನು ಚೀಪಾಗಿ ನೋಡ್ತಾರೆ. ಪ್ಲೀಸ್, ನೀನು ನನ್ನ ಮುದ್ದು ಅಕ್ಕ ಅಲ್ವಾ? ನಾನು ಅಮೃತಾಳ ಹಾಗೆ 25,000 ಕೇಳ್ತಾ ಇಲ್ಲ. ಪ್ಲೀಸ್ ಕಣೆ ಅಕ್ಕ, ಇಲ್ಲ ಅನ್ಬೇಡ. ಕೈ ಮುಗಿದು ಅಂಗಲಾಚಿದನು. ಬಾಯಿ ಮುಚ್ಚು ಸಾಕು ಕತ್ತೆ ಬಡವ. ನಿಮಗೆ ದುಡ್ಡಿನ ಬೆಲೆ ಗೊತ್ತಿದೆಯೋ ಇಲ್ವೋ? ನೀವು ಕೇಳಿದಂತೆಲ್ಲ ಕಿತ್ತು ಕಿತ್ತು ಕೊಡೋದಕ್ಕೆ ದುಡ್ಡೇನು ಗಿಡದಲ್ಲಿ ಬೆಳೆಯುತ್ತಾ? ಪಾಪ, ಅವಳು ಹೊಟ್ಟೆ ಬಟ್ಟೆ ಕಟ್ಟಿ ಮುಂದೆ ಕಷ್ಟಕ್ಕೆ ಬೇಕಾಗತ್ತೆ ಅಂತ ಹಣವನ್ನು ಕೂಡಿ ಹಾಕ್ತಾ ಇದ್ರೆ ಅದನ್ನು ಸಹ ತಿಂದು ತೇಗೋದಕ್ಕೆ ಹೊಂಚು ಹಾಕ್ತಾ ಇದ್ದೀರಾ? ನೀವಿಬ್ಬರೂ ಏನೇ ಹೇಳಿದ್ರು ಇಬ್ಬರಿಗೂ ಒಂದೇ ಒಂದು ಬಿಡಿಗಾಸು ಸಿಗೋದಿಲ್ಲ. ಧರಧರನೆ ಕ್ಷಮಾಳ ಬಳಿ ನಡೆದು ಬಂದ ಶ್ಯಾಮಲಾ ಅವಳ ಕೈಯಲ್ಲಿದ್ದ ಅಷ್ಟು ಹಣವನ್ನು ತೆಗೆದುಕೊಂಡು, ಮಗಳೇ ಕ್ಷಮ, ಈ ಹಣವನ್ನು ನಾನು ಎಲ್ಲಿಯಾದರೂ ಮುಚ್ಚಿಟ್ಟಿರ್ತೀನಿ. ಇವರಿಬ್ಬರ ಬಗ್ಗೆ ನನಗೆ ಚೆನ್ನಾಗಿ ತಿಳಿದಿದೆ. ಹೊರಗಿನ ಕಳ್ಳರನ್ನು ನಂಬಬಹುದು, ಆದರೆ ಮನೆಯೊಳಗಿರೋ ಕಳ್ಳರನ್ನು ಖಂಡಿತ ನಂಬಾರ್ದು. ದುರುಗುಟ್ಟಿಕೊಂಡು ಮಕ್ಕಳಿಬ್ಬರನ್ನು ಕೆಂಗಣ್ಣಿನಿಂದ ದಿಟ್ಟಿಸಿ
ಬಲವಾದ ಹೆಜ್ಜೆಗಳನ್ನಿಡುತ್ತಾ ಅಡುಗೆ ಕೋಣೆಗೆ ತೆರಳಿದರು. ಈ ಒಂದು ಘಟನೆ ಮನೆಯ ವಾತಾವರಣವನ್ನೇ ಬದಲಿಸಿತ್ತು. ಅಕ್ಕನ ಮೇಲೆ ಕಿಂಚಿತ್ತು ಪ್ರೀತಿ ಇಲ್ಲದಿದ್ದರೂ ಹಣಕ್ಕಾಗಿಯಾದರೂ ತೋರಿಕೆಯ ಪ್ರೀತಿ ತೋರಿಸುತ್ತಿದ್ದ ಅಮೃತ ಹಾಗೂ ದೀಪಕ್ಕಿಗೆ ಕ್ಷಮಾಳ ಮೇಲೆ ದ್ವೇಷ ಬೆಳೆಯಲು ನಾಂದಿಯಾಯಿತು. ಅವರಿಬ್ಬರು ಅಕ್ಕನ ಮುಖ ಕಂಡರೂ ಮುಖ ಊದಿಸಿಕೊಂಡು ಕೋಪ ಮಾಡಿಕೊಂಡು ಓಡಾಡುತ್ತಿದ್ದರು. ಆದರೆ ಕ್ಷಮಾ ಮಾತ್ರ ಅದಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಮೊದಲಿನಂತೆ ಅವರಿಬ್ಬರನ್ನು ಪ್ರೀತಿಯಿಂದ ಕಾಣುತ್ತಾ ಅವರ ಓದನ್ನು ಸಹ ಮುಂದುವರೆಸಿದ್ದಳು. ಶ್ಯಾಮಲ ಇದೆಲ್ಲವನ್ನು ನೋಡುತ್ತಾ ಮನದಲ್ಲಿಯೇ ನೊಂದುಕೊಳ್ಳುತ್ತಿದ್ದರು. ಎಷ್ಟೇ ಹೇಳಿದರೂ ಬುದ್ಧಿ ಕೇಳದ ಮಕ್ಕಳಿಂದ ಅವರಿಗೆ ಇನ್ನೇನು ತಾನೇ ದೊರೆಯಲು ಸಾಧ್ಯವಿತ್ತು? ಛೇ, ಈ ಪೆನ್ನಿನಲ್ಲಿ ಇಂಕು ಖಾಲಿಯಾಗುಂಟು. ಮೊದಲೇ ನೋಡಿಕೊಂಡಿದ್ರೆ ಬರುವಾಗ ದಾರಿಯಲ್ಲಿ ಹೊಸ ಪೆನ್ನನ್ನಾದರೂ ಕೊಂಡು ತರಬಹುದಿತ್ತು. ಈಗ ಎಂತ ಮಾಡುವುದು? 2 ಬೆರಳುಗಳಲ್ಲಿ ತಲೆ ಕೆರೆದುಕೊಳ್ಳುತ್ತಾ ಹಾಜರಿ ಪುಸ್ತಕಕ್ಕೆ ಸಹಿ ಮಾಡುವುದು ಹೇಗೆ ಎಂದು ಯೋಚಿಸುತ್ತಿರುವಾಗಲೇ, ಕ್ಷಮಾ ಮೇಡಮ್, ಅದಕ್ಕೇಕೆ ಯೋಚನೆ ಮಾಡ್ತೀರಾ? ತಗೊಳ್ಳಿ, ನನ್ನ ಬಳಿ 2 ಪೆನ್ನಿದೆ. ಅವಿನಾಶ ತನ್ನ ಕಿಸೆಯಿಂದ ಪೆನ್ನನ್ನು ತೆಗೆದು ಕ್ಷಮಾಳ ಮುಂದೆ ಹಿಡಿದನು. ಪ್ರತಿ ಬಾರಿಯೂ ಅವಿನಾಶನ ತುಂಟ ನೋಟದಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದ ಕ್ಷಮಾಳಿಗೆ ಈ ಬಾರಿಯೂ ಅವನಿಂದ ತಪ್ಪಿಸಿಕೊಳ್ಳಬೇಕೆನಿಸುತ್ತಿದ್ದರೂ ವಿಧಿಯಿಲ್ಲದೆ ಅವನು ನೀಡಿದ ಪೆನ್ನನ್ನು ತೆಗೆದುಕೊಂಡು ಹಾಜರಿ ಪುಸ್ತಕಕ್ಕೆ ಸಹಿ ಮಾಡಿ ಥ್ಯಾಂಕ್ ಯು ಸರ್ ಎಂದು ಪೆನ್ನನ್ನು ಹಿಂದಿರುಗಿಸಲು ಮುಂದಾದಳು. ಯಾಕೆ ಮೇಡಮ್, ಒಬ್ಬರು ಗಿಫ್ಟ್ ಕೊಟ್ಟರೆ ಅದನ್ನು ಹಿಂತಿರುಗಿಸಿ ಕೊಡಬಾರ್ದು ಅಂತ ಈ ನಿಮ್ಮ ಬುದ್ಧಿವಂತ ತಲೆಗೆ ತಿಳಿದಿಲ್ವಾ? ಅವನ ಓರೆ ನೋಟ ಅವಳಿಗೆ ಮತ್ತಷ್ಟು ಮುಜುಗರವನ್ನುಂಟು ಮಾಡುತ್ತಿತ್ತು. ಗಿಫ್ಟಾ? ಯಾವ ಗಿಫ್ಟ್? ಕ್ಷಮಾ ಏನು ತಿಳಿಯದವಳಂತೆ ಪ್ರಶ್ನಿಸಿದಳು. ಇದೇನು ಮೇಡಮ್ ಹೀಗೆ ಹೇಳ್ತೀರಾ? ಈಗಷ್ಟೇ ನಾನು ನಿಮಗೆ ಕೊಟ್ಟನಲ್ಲ, ಅದು ನನ್ನ ಫೇವ್ರೆಟ್ ಪೆನ್. ನಾನು ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಪ್ರಬಂಧ ಸ್ಪರ್ಧೆಗಾಗಿ ಪ್ರಥಮ ಬಹುಮಾನ ಗಳಿಸಿದ್ದಕ್ಕಾಗಿ ದೊರೆತಿದ್ದು. ಹೆಚ್ಚು ಬರೆದ್ರೆ ಇಂಕ್ ಖಾಲಿ ಆಗುತ್ತೆ ಅಂತ ಅದನ್ನ ಬಳಸದೆ ಹಾಗೆ ಇಟ್ಕೊಂಡಿದ್ದೆ, ನೆನಪಿಗೋಸ್ಕರ. ಓ ಹೌದಾ, ತಗೊಳ್ಳಿ. ಕೆಲವೊಂದು ನೆನಪುಗಳು ಹಾಗೇನೆ, ಮರೀಲಿಕ್ಕೆ ಆಗೋದಿಲ್ಲ. ತುಂಬ ವರ್ಷದಿಂದ ಹಾಗೆ ಇಟ್ಟಿದ್ದೀರಿ ಅನಿಸ್ತದೆ. ಆದರೂ ನಂಗೆಂತಕ್ಕೆ ಕೊಟ್ಟದ್ದು? ನಾನು ಇವತ್ತು ಹೇಗಾದರೂ ಅಡ್ಜಸ್ಟ್ ಮಾಡಿಕೊಳ್ತೇನೆ. ಕ್ಷಮಾ ಬಲವಂತವಾಗಿ ಹಿಂದಿರುಗಿಸಲು ಪ್ರಯತ್ನಿಸಿದಳು. ಯಾರಿಗೊತ್ತು, ಅದು ನಿಮಗೆ ಸೇರಬೇಕಾಗಿತ್ತು ಅನಿಸುತ್ತೆ. ಅದಕ್ಕೆ ಇಷ್ಟು ವರ್ಷದಿಂದ ಅದು ನನ್ನ ಬಳಿನೇ ಇದ್ದರೂ ನಾನು ಅದನ್ನು ಬಳಸೋ ಮನಸ್ಸು ಮಾಡಿರಲಿಲ್ಲ. ನೀವೀಗ ಅದನ್ನು ಹಿಂದಿರುಗಿಸಿ ಕೊಟ್ಟರೆ ನನಗೆ ಬೇಸರವಾಗತ್ತೆ ಎಂದು ಮುಖವನ್ನು ಸಪ್ಪಗೆ ಮಾಡಿದನು. ಬಹುಮಾನವಾಗಿ ಬಂದ ಪೆನ್ನನ್ನು ಅಷ್ಟು ವರ್ಷಗಳಿಂದ ಕಾಪಾಡಿಕೊಂಡು ಬಂದು ಈಗ ನನಗೆ ಕೊಡುತ್ತಿರುವ ಈತನ ಉದ್ದೇಶವೇನು? ಎಷ್ಟು ಯೋಚಿಸಿದರೂ ಅವಿನಾಶನ ಮನದ ಮಾತುಗಳು ಕ್ಷಮಾಳಿಗೆ ಅರಿವಾಗಲೇ ಇಲ್ಲ. 4 ವರ್ಷದ ಹಿಂದೆ ಶಾಲೆಗೆ ಸೇರಿದ ಹೊಸತರಲ್ಲಿ ಕೆಲವು ದಿನಗಳು ಅವನೊಂದಿಗೆ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವಿನಾಶ ಒಂದು ದಿನವೂ ಅವಳ ಬಳಿ ಕೆಟ್ಟದಾಗಿ ನಡೆದುಕೊಂಡಿರಲಿಲ್ಲ. ಎಲ್ಲ ಸಹ ಶಿಕ್ಷಕರೊಡನೆ ಹೇಗೆ ವರ್ತಿಸುತ್ತಿದ್ದನೋ ಕ್ಷಮಾಳ ಬಳಿಯೂ ಹಾಗೆ ನಡೆದುಕೊಳ್ಳುತ್ತಿದ್ದ. ಆದರೆ ಕೆಲವೊಮ್ಮೆ ಅವನ ಅತಿರೇಕದ ಮಾತುಗಳು ಅವಳಿಗೆ ಹಿಡಿಸುತ್ತಿರಲಿಲ್ಲವಾದರೂ ಅವಳು ಅದನ್ನು ತೋರ್ಪಡಿಸದೆ ಅಲ್ಲಿಂದ ಎದ್ದು ಹೊರಡುತ್ತಿದ್ದಳು. 4 ವರ್ಷಗಳ ನಂತರ ಪುನಃ ಅದೇ ಶಾಲೆಗೆ ಆಗಮಿಸಿದ್ದ ಅವಿನಾಶ ಬಿಟ್ಟು ಬಿಡದಂತೆ ಅವಳನ್ನು ಕಾಡತೊಡಗಿದ್ದ. ಅವಳು ಹೋದಲ್ಲಿ ಬಂದಲ್ಲಿ ಹಿಂದೆ ಮುಂದೆ ಸುತ್ತುತ್ತಾ ತನಗೆ ಬೇಡವಾದರೂ ಸಹಾಯ ಮಾಡುತ್ತೇನೆಂದು ಮುಜುಗರವನ್ನುಂಟು ಮಾಡುತ್ತಿದ್ದ. ಅವನು ತನ್ನ ಬಳಿ ಮಾತನಾಡುವ ರೀತಿ, ಇತರೆ ಸಹ ಶಿಕ್ಷಕರು ತನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದ ಬಗೆ ಎಲ್ಲವನ್ನೂ ನೆನೆದು ಈಗಲೂ ಕೂಡ ಅವನಿಂದ ಪೆನ್ನನ್ನು ತೆಗೆದುಕೊಳ್ಳದೆ ತಕರಾರು ಮಾಡಿದರೆ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲರ ಬಾಯಿಗೂ ಹರಡುವುದರಲ್ಲಿ ಸಂದೇಹವಿಲ್ಲ ಎಂದು ಮರು ಮಾತನಾಡದೆ ಪೆನ್ನನ್ನು ತೆಗೆದುಕೊಂಡು ಬ್ಯಾಗಿನಲ್ಲಿರಿಸಿದಳು. ಅಂತೂ ಈ ಬಡವ ಕೊಟ್ಟ ಮೊದಲ ಉಡುಗೊರೆಯನ್ನು ತೆಗೆದುಕೊಂಡ್ರಲ್ಲ, ನನಗಂತೂ ಬಹಳ ಸಂತೋಷವಾಯಿತು. ಅವನು ಮತ್ತೇನನ್ನೋ ಮಾತನಾಡುವ ಮುನ್ನವೇ ಓಕೆ ಸರ್, ನನಗೆ ಕ್ಲಾಸಿಗೆ ಹೊತ್ತಾಯಿತು, ಬರ್ತೇನೆ ಎಂದವಳು ಸ್ಟಾಫ್ ರೂಮ್ನಿಂದ ಹೊರ ನಡೆದಳು. ಅಂದು ತರಗತಿ ಮುಗಿಯುವವರೆಗೂ ಅವಿನಾಶ ತನ್ನೊಡನೆ ನಡೆದುಕೊಳ್ಳುತ್ತಿದ್ದ ರೀತಿ
ಅವನಿಂದ ಇಷ್ಟವಿರದಿದ್ದರೂ ಪಡೆದ ಉಡುಗೊರೆ, ಅದನ್ನು ನೀಡುವಾಗ ಅವನು ಹೇಳಿದ ಕಾರಣ ಎಲ್ಲವೂ ಅವಳ ಮನದಲ್ಲಿ ಕೋಲಾಹಲವನ್ನೇ ಎಬ್ಬಿಸುತ್ತಿತ್ತು. ಇತರೆ ಆಲೋಚನೆಗಳಿಗೆ ಮನದಲ್ಲಿ ಜಾಗ ನೀಡದೆ ಹೇಗೋ ಅಂದಿನ ದಿನ ಕಳೆದು ಮನೆಗೆ ಹಿಂದಿರುಗಿದಳು. ಆ ಘಟನೆಯಾಗಿ 2 ದಿನಕ್ಕೆ ಅವಳು ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದ ವೇಳೆ ಇದ್ದಕ್ಕಿದ್ದಂತೆ ಪಲ್ಸರ್ ಬೈಕೊಂದು ಅವಳ ಮುಂದೆ ಬಂದು ನಿಂತಿತ್ತು. ರಸ್ತೆಯ ಬದಿಯಲ್ಲಿ ನಿಂತಿದ್ದರೂ ತನ್ನ ತೀರಾ ಸಮೀಪದಲ್ಲಿ ಬಂದು ನಿಂತ ಬೈಕನ್ನು ಕಂಡು ಒಮ್ಮೆಲೆ ಬೆಚ್ಚಿದವಳು 2 ಹೆಜ್ಜೆ ದೂರ ಸರಿದು ನಿಂತಳು. ಕ್ಷಮಾ ಮೇಡಮ್, ಹೆದರಿಕೊಂಡು ಬಿಟ್ರಾ? ನಾನು ಅವಿನಾಶ್. ಹೆಲ್ಮೆಟ್ ತೆಗೆದ ಆತ ಅವಳನ್ನೇ ದಿಟ್ಟಿಸಿದನು. ಅಂದಿನ ಅವಳ ಅಲಂಕಾರ ಪ್ರತಿದಿನಕ್ಕಿಂತಲೂ ವಿಭಿನ್ನವಾಗಿತ್ತು. ನೇರಳೆ ಬಣ್ಣದ ಅಂಚಿದ್ದ ತೆಳು ಗುಲಾಬಿ ಬಣ್ಣದ ಸೀರೆಯುಟ್ಟು ಅದಕ್ಕೆ ಒಪ್ಪುವಂತಹ ನೇರಳೆ ಬಣ್ಣದ ರವಿಕೆ, ಹಣೆಯಲ್ಲಿನ ಗುಲಾಬಿ ಬಣ್ಣದ ಬಿಂದಿ, ಅದೇ ಬಣ್ಣದ ಕೈಬಳೆಗಳು, ತನ್ನ ನೀಳವಾದ ಜಡೆಯನ್ನು ಒಪ್ಪವಾಗಿ ಬಾಚಿ ಉದ್ದಕ್ಕೆ ಜಡೆ ಹೆಣೆದು ಮಲ್ಲಿಗೆಯ ದಂಡೆ ಮುಡಿದಿದ್ದವಳ ಸೌಂದರ್ಯವನ್ನೇ ವಿಸ್ಮಿತವಾಗಿ ನೋಡುತ್ತಾ ನಿಂತ ಅವಿನಾಶ, ಹಲೋ ಸರ್, ಗುಡ್ ಮಾರ್ನಿಂಗ್, ನೀವೇನು ಇಲ್ಲಿ ಎಂಬ ಅವಳ ಇಂಪಾದ ಧ್ವನಿಗೆ ಎಚ್ಚೆತ್ತನು. ಅವಿನಾಶ ಈಗಲಾದರೂ ತನ್ನ ಮನದಲ್ಲಿನ ಪ್ರೀತಿಯನ್ನು ಕ್ಷಮಳಲ್ಲಿ ಹೇಳಿಕೊಳ್ಳುವನೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪ್ರೀತಿಯ ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.